ಗದಗ ತಾಲೂಕಿನ ಕೋಟುಮಚಗಿ ಗ್ರಾಮದಲ್ಲಿ ಹನಿ ಹನಿ ನೀರಿಗೂ ಕೂಡ ತಾತ್ವಾರ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆಯೇ ಸಮರ್ಪಕವಾಗಿ ನೀರು ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಜನ ಪರದಾಡುವಂತ ಪರಿಸ್ಥಿತಿ. ಬೇಸಿಗೆಗಾಲ, ಕುಡಿಯೋಕೆ ನೀರಿಲ್ಲ. ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ 1 ಕಿಲೋಮೀಟರ್ಗೂ ಹೆಚ್ಚು ದೂರದಿಂದ ಪ್ರತಿನಿತ್ಯ ನೀರು ತರುವಂತ ದುಸ್ಥಿತಿ ಈ ಗ್ರಾಮದಲ್ಲಿದೆ. ಹಾಗೆಯೇ ಕೆಂಡದಂತಹ ಉರಿ ಬಿಸಿಲಲ್ಲೇ ನೀರು ತರಬೇಕು ಅಂತ ಅನಿವಾರ್ಯತೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಕೋಟುಮಚಗಿ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ರೋಣ ಶಾಸಕ GS ಪಾಟೀಲ್ ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ಇರೋದು. ಗ್ರಾಮದ ಸುತ್ತಮುತ್ತ 3 ಕೆರೆಗಳಿದ್ರೂ ಕೂಡ ನೀರು ತುಂಬಿಸಿದ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಇಂಥವರೆಲ್ಲ ಜನಪ್ರತಿನಿಧಿಗಳು, ಇಂಥವರೆಲ್ಲ ಅಧಿಕಾರಿಗಳು ಪಾಪ ಜನರ ಕಷ್ಟಕ್ಕಾಗಬೇಕು, ಜನರ ಸಂಕಷ್ಟದ ಕಾಲದಲ್ಲಿ ನೆರವಾಗಬೇಕು. ಕೇಳ್ತಾ ಇರೋದು ಆಸ್ತಿನೋ ಮನೆನೋ ಅಲ್ಲ, ಕುಡಿಯೋಕೆ ನೀರು ಕೊಡಿ ಅಂತೇಳಿ. 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ನೀರು ತರಬೇಕು ಅಂತ ಹೇಳಿದ್ರೆ MLA ಮನೇಲಿದೆ ಪ್ರಾಬ್ಲಮ್ ಇದ್ರೆ ಅವ್ರು ಹಿಂಗೆ ಮಾಡ್ತಿದ್ರ? ಅಕ್ಕಪಕ್ಕದ ಕೆರೆಗೆ ನೀರು ತುಂಬಿಸೋ ಕೆಲಸ ಆಗಿಲ್ಲ. ಪಾಪ ಸುಡೋ ಬಿಸಿಲು, ಮೈ ಸುಡುತ್ತೆ, ಕಾಲಿಡೋಕ್ಕಾಗಲ್ಲ. ಆ ಬಿಸಿಲಲ್ಲಿ ಹೋಗಿ 1 ಕಿಲೋಮೀಟರ್ ನಡ್ಕೊಂಡು ಆ ತಳ್ಳೋ ಗಾಡಿನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಕೊಡ ಇಟ್ಕೊಂಡು ನೀರು ತರಬೇಕು ಅಂತ ಹೇಳಿದ್ರೆ ಎಂಥ ಪರಿಸ್ಥಿತಿ ಇದು? ನಾಚಿಕೆ ಆಗಬೇಕು ಅಲ್ಲಿನ ಜನಪ್ರತಿನಿಧಿಗಳಿಗೆ. ನಿಜಕ್ಕೂ ಕೂಡ ಜನಸಾಮಾನ್ಯರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮದ ಸುತ್ತಮುತ್ತ 3 ಕೆರೆ ಇದೆ, ಒಂದಲ್ಲ ಎರಡಲ್ಲ 3 ಕೆರೆ. ಅಟ್ಲೀಸ್ಟ್ ಆ ಕೆರೆಗೆ ನೀರು ತುಂಬಿಸೋ ಕೆಲಸವನ್ನು ಕೂಡ ಇವರು ಮಾಡಿಲ್ಲ. ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ? ಸೌಕರ್ಯಕ್ಕೆ ವಂಚಿತ ಆಗೈತಿ. ಕಾರಣ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿ ದುರಾಡಳಿತ. ಈ ನಿಟ್ಟಿನೊಳಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ವರ್ಗಕ್ಕೆ ನಮ್ಮ ಭಾಗದ ಶಾಸಕರು ಕಿವಿ ಹಿಂಡುವಂತ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನೋಡ್ರಿ, ಇಂಥ ಬರಗಾಲ ಐತಿ, ಕೋಟುಮಚಗಿ ಗ್ರಾಮದ ನೀರಿಗೆ ಹಾಹಾಕಾರ ಐತಿ. ಇವತ್ತು ನಮ್ಮ ಯುವ ಪಡೆ ಒಂದಿಷ್ಟು ಯುವಕರು ಹೋಗಿ ಮನವಿ ಕೊಡ್ಬೇಕು, ಅಲ್ಲಿ ನಮ್ಮ ಸೌಲಭ್ಯ ಕೇಳ್ಬೇಕು, ನೀರು ಕೇಳ್ಬೇಕು ಅಂತ ಹೋದ್ರ ಗ್ರಾಮ ಪಂಚಾಯತ್ ಕಟ್ಟಿ ಮಾಡಿ ನಿಂತ್ಕೊಂಡು ನಮ್ಗ ಒಂದ್ ಮಾತಂದು ಕಳಿಸ್ಬಿಡ್ತಾನ. ಅದೇನ್ ಮಾಡ್ತಿ, ಅದ್ ಹಂಗೈತಿ, ಪಂಚಾಯತ್ ರೊಕ್ಕಿಲ್ಲ, ಬರೀ ಆರಿಕೆ ಉತ್ತರ ಕೊಡ್ತಕ್ಕಂಥದ್ದು. ಎಷ್ಟರ ಮಟ್ಟ ಐತಿ ನೋಡಿ. ಇವತ್ತು ಮೂಲಭೂತ ಸೌಕರ್ಯ ಕೇಳಕ್ ಹೋದಪ್ಪ ನಮ್ಗೆ ಆರಿಕೆ ಉತ್ತರ ನೀಡಿ ನಮ್ಗೆ ಬೇದ್ ಕಳಿಸುವಂತ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿ ಬಂದಾರ. ಈ ನಿಟ್ಟಿನೊಳಗೆ ಶಾಸಕರು ಕಿವಿ ಹಿಂಡುವಂತ ಕೆಲಸ ಮಾಡ್ತಾ ಇಲ್ಲ. ನೀರಿನ ಬರ ಕೋಟುಮಚಗಿ ಗ್ರಾಮದೊಳಗೆ ಭಯಂಕರ ಐತಿ. ನಮ್ಮ ಊರೊಳಗೆ 4 ಕೆರೆ ಅದಾವು. ಯಾವ ಊರಾಗ 4 ಕೆರೆ ಇಲ್ಲ. ನಮ್ಮ ಊರಾಗ ಕೋಟುಮಚಗಿ ಗ್ರಾಮದಲ್ಲಿ 4 ಕೆರೆ ಅದಾವು. ರೋಣ ಮತಕ್ಷೇತ್ರದ ಊರು ನಮ್ದು ಕೋಟುಮಚಗಿ ಗ್ರಾಮ ರೋಣ ವಿಧಾನಸಭಾ ಮತಕ್ಷೇತ್ರದ್ದು. ಆ ಮತಕ್ಷೇತ್ರದ ಶಾಸಕ GS ಪಾಟೀಲ್ ಅವರು 1000 ಕೆರೆಗಳ ಸರದಾರ ಅಂತ ತಿಳ್ಕೊಂಡು ಬಿರುದು ಪಡೆದಂತವ್ರು. ಕೋಟುಮಚಗಿ ಗ್ರಾಮದ 4 ಕೆರೆ ಅದಾವಲ್ಲ, ನಿಮಗೆ ನೀರಿನ ಬಗ್ಗೆ ಬಾಳ ತೊಂದ್ರೆ ಐತ್ರಿ. ನಾವ್ ಅದಕ್ಕ ಹೋರಾಟ ಮಾಡಾಕತ್ತೀವ್ರಿ. ನಮಗ್ ನೀರೇ ಇಲ್ರಿ ಕೋಟುಮಚಗಿ ಆಗ್ಯಪ್ಪ. ಹೆಂಗ್ರಿ ನಮ್ ಜೀವನ ಸಾಗದ? ಅದ್ರಲ್ಲಿದ್ದಾನ ನಮ್ಗ ಇವತ್ತ ಎಲ್ಲಾ ಸಮಸ್ಯೆ ಕೂಡಿ ವಿಚಾರ ಮಾಡಾಕತ್ಯಾರ್ರಿ. ಮತ್ ಇದಕ್ ನಮ್ಮ ನೀರಿಂದ ನೀವ್ ವ್ಯವಸ್ಥೆ ಮಾಡ್ಬೇಕ್ರಿ.